ಹೋಗಿ ನೋಡ್ಕೊಂಡು ಬನ್ನಿ. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವಾಗ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ. ಮತ್ತೆ ಮುಖ್ಯಮಂತ್ರಿ ಅಂದ್ಬಿಟ್ಟು ಏನೇನೋ ಮಾತಾಡೋದ್ರೊಳಗೆ ನಿಮ್ಗೆ ಅರ್ಥ ಇಲ್ಲ. ಅದಲ್ದಿರ ಇವತ್ತು ನಾವು ನನಗನ್ನಿಸ್ತದೆ ಇನ್ನೊಂದು 2ರಿಂದ 2.5 ವರ್ಷದಲ್ಲಿ ನಾನು ಯಾಕಂದ್ರೆ ಅನೌನ್ಸ್ ಮಾಡಿದ್ದೀನಿ, ಕರ್ನಾಟಕ ರಾಜ್ಯದ ಎಲ್ಲ LC ಗೇಟ್ಗಳನ್ನು ಕೂಡ ಕಂಪ್ಲೀಟ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕವಚ್ ಅಂತ ಅಂದ್ಬಿಟ್ಟು ದೇಶಕ್ಕೆ 10,000 ಕೋಟಿ ಕೊಟ್ಟರು. 10,000 ಕೋಟಿಲಿ 3,500 ಕೋಟಿ ರೂಪಾಯಿನ ಕರ್ನಾಟಕಕ್ಕೆ ತಗೊಂಡಿದ್ದೀನಿ. ಸಿದ್ದೇಶಣ್ಣ 10,000 ಕೋಟಿ 1,700 ಕೋಟಿ ತಗೊಂಡು ಇವಾಗ ಅದಲ್ದಿರ 1,800 ಕೋಟಿನ ಕೊಡ್ತಾ ಇದ್ದಾರೆ. ಏನಕ್ಕೆ ಇದು ಅಂದ್ರೆ 2 ಟ್ರೈನ್ಗಳು ಏಕಕಾಲದಲ್ಲಿ ಒಂದೇ ಲೈನಲ್ಲಿ ಬಂದಾಗ ಅದೆಷ್ಟೇ ಸ್ಪೀಡ್ ಇದ್ರೂ ಕೂಡ ಆ ಸ್ಪೀಡನ್ನು ಅವಾಯ್ಡ್ ಮಾಡಿ ಆಕ್ಸಿಡೆಂಟ್ ಆಗದೆ ಇರ್ತಕ್ಕಂಥ ಒಂದು ವಿನೂತನ ಯೋಜನೆಯನ್ನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ತಾಂತ್ರಿಕ ತಂಡವನ್ನು ರಚನೆ ಮಾಡಿ ಈಗಾಗಲೇ 10,000 ಕಿಲೋಮೀಟರ್ಗೆ ಇಲ್ಲಿ ವಾಸ್ತವಾಂಶ ನಮ್ಮ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಏನೆಲ್ಲ ಮಾಡಿದ್ಮೇಲೆ ಇವಾಗ ಮತ್ತೆ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ 2028 ಡಿಸೆಂಬರ್ ಒಳಗಡೆ 2028 ಡಿಸೆಂಬರ್ ಒಳಗಡೆ ನಿಮ್ದು ಎಷ್ಟಿದೆ ಏನಿದೆ ಇನ್ನೆಲ್ಲೆಲ್ಲಿ ಏನೇನು ಮಾಡಬೇಕಾಗಿದೆ ಕೊಡ್ರಿ ಅಂದ್ರೆ 14 ರಾಜ್ಯದವರು ಈಗಾಗಲೇ MOU ಮಾಡ್ಕೊಂಡಿದ್ದಾರೆ. ಮತ್ತೇನು ಮಾಡ್ತಾ ಇದ್ದೋ ನಾವು ಸುಮ್ಮನೆ ಕೊಟ್ಬಿಡ್ತಾ ಇದ್ದೋ. ಈ ಸಾರಿ ಏನು ಮಾಡಿದೋ ನಾವು ಕಾನೂನು ಚೌಕಟ್ಟು ತಂದ್ವಿ. ನೀನು MOU ಮಾಡು, ಒಡಂಬಡಿಕೆ ಮಾಡಬೇಕು. ಆ ಒಡಂಬಡಿಕೆಯಲ್ಲಿ ನೀವೇನು ಕೊಡ್ತಾ ಇದ್ದೀರ ಮಾಹಿತಿ ಕೊಡಿ. ದುಡ್ಡನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಕೌಂಟ್ಗೆ ಹಾಕ್ತೀವಿ. ಆ ದುಡ್ಡನ್ನು ನೀವು ಯುಟಿಲೈಸೇಷನ್ ನೀವು ದುಡ್ಡು ಬಿಡುಗಡೆ ಮಾಡ್ಕೊಡಿ ಅಂದು. ಇವತ್ತಿಗೂ ಕೂಡ ಬಂದು ಅವರು MOU ಮಾಡ್ಕೊಡಕ್ಕೆ ತಯಾರಾಗಿಲ್ಲ.